ವಿಸಿಟ್ ಮಾಡಿದ್ದೀನಿ. ಮತ್ತು ಇನ್ನಿತರ ಎಲ್ಲ ಸ್ಕೂಲ್ ಕಾಲೇಜುಗಳು ಅದರಲ್ಲಿ ಸೇರಿಕೊಂಡಿದ್ದೇವೆ. ನನ್ನ ಕರ್ತವ್ಯದ ಜೊತೆಗೆ ಮಕ್ಕಳೊಂದಿಗೆ ಬೆರೆಯುವುದಂದರೆ ನನಗೆ ತುಂಬ ಖುಷಿ. ನೀವೆಲ್ಲ ಹಾವೇರಿ ಮತ್ತು ಹಾವೇರಿ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತೀರಿ ಅಂದ್ಕೊತೀನಿ. ಕನ್ನಡ ಮೀಡಿಯದಲ್ಲೇ ಓದಿದವರು ಭಾಳ ಜನ ಇದ್ದೀರಿ ಅಂದ್ಕೊತೀನಿ. ಎಷ್ಟು ಜನ ಕನ್ನಡ ಮೀಡಿಯಂದಲ್ಲಿ ಓದಿದ್ದೀರಿ? ಸರಿ, ಆಲ್ಮೋಸ್ಟ್ ಎಲ್ಲರೂ. ಎಷ್ಟು ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀರಿ? ವೆರಿ ಫ್ಯೂ ಓದಿದ್ದೀರಿ. ಅದು ಒಂದು ನಮಗೆ ದಾರಿ ಅಷ್ಟೆ. ಮದರ್ ಟಂಗಲ್ಲಿ ಓದೋದು ಅಡ್ವಾಂಟೇಜ್ ಏನಂದರೆ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗಂದ್ರೆ ಬೇರೆ ಭಾಷೆ ಬೇಡವಾ? ಬೇಕು, ಮುಖ್ಯವಾಗಿ ಬೇಕು. ಸೊ ಬೇರೆ ಭಾಷೆನೂ ಕಲಿಬೇಕು. ಸುಮಾರು ಜನ ಯಾವುದು ಭಾಳ ಈಸಿ ಸಬ್ಜೆಕ್ಟ್ ಆಗಿರುತ್ತೆ ನಮಗೆ ಅದನ್ನು ಪದೇ ಪದೇ ಓದೋದು. ಫೇವ್ರೇಟ್ ಸಬ್ಜೆಕ್ಟನ್ನು ಪದೇ ಪದೇ ಓದೋದು. ಟಫ್ ಇರೋ ಸಬ್ಜೆಕ್ಟನ್ನು ತೆಗೆದು ನೋಡೋಂಗಿಲ್ಲ, ಇಷ್ಟ ಆಗಂಗಿಲ್ಲ. ಅದು ನೆಡ್ದು ನಿದ್ದೆ ಬರ್ತಿದ್ದೆ ಅಂತ. ಹೌದಾ? ಚಾಲೆಂಜ್ ಮಾಡಬೇಕದು. ನೀನು ಅರ್ಥ ಆಗೋದಿಲ್ಲಲ್ಲ, ನಾನು ಅರ್ಥ ಮಾಡ್ಕೊಂಡೇ ತೀರ್ತೀನಿ ಅಂತ. ಬುಕ್ ಜೊತೆ ಏನೇನು ಕನ್ವರ್ಸೇಷನ್ ಇರಬೇಕು, ಮಾತುಕತೆ ಇರಬೇಕು. ಬುಕ್ ಜೊತೆ ಬುಕ್ಸ್ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು. ಬುಕ್ಸನ್ನು ಗಾಂಧೀಜಿ ಹೇಳ್ತಾರಲ್ಲ, ಒಂದು ಒಳ್ಳೆ ಬುಕ್ ಇರಬೇಕು. ಫ್ರೆಂಡ್ಸ್ ಇರಲಿಲ್ಲ ಅಂದ್ರೆ ಬರೋಲ್ಲ, ಬುಕ್ಸೇ ಫ್ರೆಂಡ್ಸ್ ಅಂತ ಹೇಳಿ ಆ ಥರ. ಆಮೇಲೆ ನೀವು ಪಿ ಯುಗೆ ಇವಾಗಿನ್ನೂ 10th ಮುಗಿಸಿ ಸುಮಾರು ಜನ ಎಂಟ್ರಿ ಆಗಿದ್ದೀರಿ. ಒಂದು ವರ್ಷ ಇಲ್ಲಿ ಪಿ ಯು 1 ಮುಗಿಸಿ ಸೆಕೆಂಡ್ ಪಿ ಯು ಅಲ್ಲಿದ್ದೀರಿ. ಸೆಕೆಂಡ್ ಪಿ ಯು ಅಲ್ಲಿ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಈ ವರ್ಷ. ಹೌದು, ಇಂಪಾರ್ಟೆಂಟ್. ಬಟ್ ಫಸ್ಟ್ ಪಿ ಯು ಅವ್ರಿಗೂ ಅಷ್ಟೇ ಇಂಪಾರ್ಟೆಂಟ್. ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಭಾಳ ಡಿಫ್ರೆನ್ಸ್ ಆಗುತ್ತೆ ಸ್ಕೂಲ್ಗೆ ಕಾಲೇಜಿಗೆ ಲೈಫ್. ಒಂಥರ ನಮ್ಮ ಕಡೆ ನಾನು ಈ ಕಡೆ ಕಾಲು ಬಿಟ್ಟು ಕತ್ತಿ ಥರ ಆಗ್ತಾರೆ ಅಂತ. ಕಾಲಿಗೆ ಕತ್ತಿಗೆ ಮುಂದಿಂದೊಂದು ಹಿಂದಿಂದೊಂದು ಸೇರಿಸಿ ಕಾಲು ಯಾಕೆ ಕಟ್ಟಿರ್ತಾರೆ ಹೇಳಿ? ಓಡಬಾರ್ದು ಅಂತ. ಅದು ಕುದುರೆ ಅಲ್ಲ ಓಡೋಕ್ಕೆ. ಕತ್ತಿ ಯಾವಾಗಲೂ ಭಾಳ ಫಾಸ್ಟಾಗಿ ಓಡೋದಿಲ್ಲ, ಯಾಕಂದ್ರೆ ಹೋಗ್ಬಾರ್ದು ಅಂತ. ಹಾಗೆ 10th ವರೆಗೂ ಸ್ಕೂಲಲ್ಲಿ ಸ್ವಲ್ಪ ಲಂಗು ಲಗಾಮ ಥರ ಅನ್ಕೋತಾರೆ. ನನ್ನ ಅನುಭವನ ಇದ್ರ ಜೊತೆ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಕಾಲೇಜಿಗೆ ಬಂದಿರ್ತೀವಿ, ನಮ್ಗೆ ಯಾರೂ ಜಾಸ್ತಿ ಹೇಳೋದಿಲ್ಲ, ಕೇಳೋದಿಲ್ಲ. ನಾವು ಹೆಂಗೆ ಬೇಕಂದಿರ್ಬೋದು. ಹೌದಾ? ಆ ಥರ ಇರೋಕ್ಕಾಗಲ್ಲ. ಮೊದಲು ಕಾಲೇಜ್ಗಳಲ್ಲಿ ಇಷ್ಟು ಸ್ಟ್ರೆಂತ್ ಇರ್ತಿರ್ಲಿಲ್ಲ. 10th ತನಕ ಓದೋದೇ ಒಂದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಸವಾಲಾಗಿಬಿಟ್ಟಿತ್ತು, ಸ್ಪೆಷಲಿ ಹಳ್ಳಿ ಹೆಣ್ಮಕ್ಳಿಗೆ. ನಾನು ಕೂಡ 9 ವರ್ಷ ಹಳ್ಳಿಯಿಂದ ಮುಧೋಳಕ್ಕೆ 9 ವರ್ಷ ಪ್ರಯಾಣ ಮಾಡಿದ್ದೀನಿ. 2nd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಅಪ್ ಆ್ಯಂಡ್ ಡೌನ್. ಒಂದೇ ಒಂದು ಬಸ್ ಮಿಸ್ ಆದರೆ ಮುಗಿತಾವ, ಸ್ಕೂಲೇ ಇಲ್ಲ. ಹಂಗಂತೇಳಿ ಸ್ಕೂಲದ ಹಾಜರಿನೂ ತಪ್ಪಿಸ್ಕೊತಿರ್ಲಿಲ್ಲ. 6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತೊಂದು ಸರ್ಕಲಿಂದ ಒಂದು ಕ್ರಾಸ್ ಅಂತ ಇತ್ತು, ಅಲ್ಲಿಂದ ಬಸ್ ಹಿಡಿದು ಹೋಗ್ತಿದ್ವಿ. ಬರುವಾಗ ಪಂಚರ್ ಬಸ್ ಒಂದು ಪಂಚರ್ ಆದರೆ ಮುಗೀತು, ಅಲ್ಟರ್ನೇಟ್ ಬಸ್ ಇಲ್ಲ. ನಿಮಗೆಲ್ಲ ಆ ಥರ ಇಲ್ಲ. ಈಗ ಒಂದು ಬಸ್ ಇಲ್ಲ ಅಂದರೆ ತಕ್ಷಣ ಇನ್ನೊಂದು ಬಸ್ ಬರುತ್ತೆ, ಅಥವಾ ಏನೋ ಆಗುತ್ತೆ. ಸ್ವಲ್ಪ ಕಷ್ಟ ಇದೆ ಹೊರಗಡೆಯಿಂದ ಓಡಾಡೋದ್ರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇರಲಿ, ಹಳ್ಳಿನಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಇರಬೇಕು. ಸಿಟಿನಲ್ಲಿ ಹುಟ್ಟಿದ್ದಾರೆ, ಅಲ್ಲೆಲ್ಲ ಓಡಾಡ್ತಾರೆ, ಅವ್ರು 10 ನಿಮಿಷ ಇದ್ದಾಗ ಬರ್ತಾರೆ. ನನಗೂ ಅನಿಸ್ತಿತ್ತು ಅವಾಗ, ಇಲ್ಲಿರೋರು ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ, ಬ್ರೇಕಲ್ಲಿ ಮಧ್ಯಾಹ್ನ ಊಟ ಬಿಸಿ ಊಟ ಮಾಡ್ಕೊಂಡು ಬರ್ತಾರೆ. ಮುಂಜಾನೆ ಡಬ್ಬಿಗೆ ಹಾಕೊಂಡ್ಬಂದಿದ್ದೆ, ಮಧ್ಯಾಹ್ನ ತಿನ್ನಬೇಕು, ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಹೋಗ್ತೇವೆ ಗೊತ್ತಿಲ್ಲ. ಬಟ್ ಅದೇ ನನಗೆ ಪಾಠ ಕಲಿಸಿತ್ತು. ರೈತರ ಮಕ್ಕಳಾಗಿದ್ದವ್ರಿಗೆ ನಮ್ಮ ಅಪ್ಪ ಯಾಕೋ ಓದಿ ಸರಿಯಾಗಿ ನೌಕರಿನ ಮಾಡಿಲ್ಲ, ನಾನು ನೌಕರಿದಾರ ಮಕ್ಕಳಾಗಿದ್ರೆ ಇನ್ನೂ ಚಲೋ ಓದ್ತಿದ್ನಿ. ಅವೆಲ್ಲ ಕಾರಣಗಳು. ರೈತರಿಲ್ಲ ಅಂದರೆ ಯಾರು ಫಸ್ಟ್ ತಿನ್ನಕ್ಕೆ ಬೇಕಲ್ಲ ನಮಗೆ, ಆಮೇಲೆ ಓದೋದು ಎಲ್ಲ. ನಾವು ಊಟ ಇಲ್ಲ ಅಂದರೆ ಏನು ಮಾಡ್ತೀರಿ? ರೈತರ ಮಕ್ಕಳಾದವರು ಹೆಮ್ಮೆಯಿಂದ ಇರಿ. ಯಾವುದೇ ತಂದೆ ತಾಯಿಗಳು ತಮಗೆ ಸಿಕ್ಕ ಅವಕಾಶಕ್ಕಿಂತ ಮಕ್ಕಳಿಗೆ ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ ಹೊರತು ಯಾವ ತಂದೆ ನಮಗಿಂತ ಕೆಟ್ಟದಾಗಿರಲಿ ಅಥವಾ ನಮಗಿಂತ ಕಡಿಮೆ ಉದ್ಯೋಗದಲ್ಲೇ ಕೂಲಿ ನಾಲಿ ಮಾಡಿ ಏನೋ ಒಂದು ಜಾಬ್ ಏನೋ ಇರ್ಬೋದು, ಯಾವನೋ ಮಾಡಿ ಅವರವರ ಬೆಸ್ಟನ್ನು ನಿಮಗೆ ಕೊಟ್ಟಿರ್ತಾರೆ. ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಿರಲ್ಲ. ನಿಮ್ಮ ಫೀಸ್ ಬೇಕಂತ ನೀವು ಜಗಳ ಮಾಡ್ತೀರ ಹೊರತು ಎಲ್ಲಿಂದ ತಂದು ಕೊಡ್ತಾರೆ ಅಂತ ನೀವು ಯೋಚನೆ ಮಾಡೋದಿಲ್ಲ. ಯಾರೋ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ರೆ ಅವರೆಲ್ಲ ಹಾಕೋತಾರೆ, ನೀವು ತಂದು ಕೊಡೋದಿಲ್ಲ ಅನ್ನೋದು. ಪೇರೆಂಟ್ಸಿನ ಕಂಪೇರ್ ಮಾಡಬೇಡಿ ಒಬ್ಬರಿಂದ ಇನ್ನೊಬ್ಬರು.
ನಿಮ್ಮನ್ನೇ ಕಂಪೇರ್ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ. ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಾಗ ಚಲೋ ಓದ್ತಾರೆ, ನಿನಗೇನಾಗೈತೆ ಅಂತ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ. ಮತ್ತು ಅವ್ರನ್ನ ಹೆಂಗೆ ಕಂಪೇರ್ ಮಾಡ್ತೀವಿ ನೀವು? ಪೇರೆಂಟ್ಸನ್ನ ಯಾವತ್ತೂ ಕಂಪೇರ್ ಮಾಡೋಂಗಿಲ್ಲ. ಅವ್ರು ಹಂಗೆ ಇವ್ರು ಹೆಂಗೆ ಅವ್ರು ಫೋನ್ ಕೊಡಿಸಿದ್ದಾರೆ, ಅದು ಕೊಡಿಸಿದ್ದಾರೆ, ಇದು ಕೊಡಿಸಿದ್ದಾರೆ, ಯಾರು ಕೊಡಿಸಿದ್ರು ಬೇಡ. ಅವ್ರು ನಮಗೆ ಇಷ್ಟು ಕೊಟ್ಟಿದ್ದಾರಲ್ಲ ಅದೇ ಗ್ರೇಟ್. ಇದನ್ನು ಸದುಪಯೋಗ ಪಡಿಸ್ಕೊಂಡು ನೀವೇ ಇನ್ನೊಬ್ಬರಿಗೆ ಏನಾರ ಕೊಡೋಂಗೆ ಯಾಕೆ ಆಗ್ಬಾರ್ದು? ನಮ್ಮ ತಂದೆ ಯಾವಾಗಲೂ ಹೇಳೋರು, ಅವರಿಗೆ ಓದಬೇಕು ಅಂದರೆ ಏನು ಮಾಡ್ತೀವಿ, ನೌಕರಿ ಮಾಡ್ತೀವಿ, ಬೇಡ ಬೇಡ, ನಮ್ಮದೆಲ್ಲ ತೋಟ ಎಲ್ಲ ಜಾಸ್ತಿ ಐತೆ, ಅದನ್ನು ಯಾರು ನೋಡ್ಕೊತಾರೆ, ನೌಕರಿ ಇನ್ನೊಬ್ಬರ ಕೈ ನೌಕರಿ ಮಾಡೋಕ್ಕೆ. ಮೊದಲೆಲ್ಲ ನೌಕರಿ ಮಾಡೋದಂದರೆ ಇನ್ನೊಬ್ಬರ ಕೈಯ ಕೂಲಿ ಥರ ಓದೋದು ಅಂತ ಇತ್ತು. ಈಗ ಒಂದು 30-40 ವರ್ಷದ ಹಿಂದೆ ಅಜ್ಜ ಅವರಿಗೆ ಓದಕ್ಕೆ ಕೊಡಲಿಲ್ಲ. ಸಾಕು ಓದಕ್ಕೆ ಬರೋಕ್ಕೆ ಬರುತ್ತಲ್ಲ, ಸಾಕು ನೀನು ಒಕ್ಕಲ್ತನ ಮಾಡು ಅಂತ. ನಮ್ಮಪ್ಪ ಅವತ್ತು ಅವರು ಹೇಳ್ತಿರುವಾಗ ಡಿಸೈಡ್ ಮಾಡಿದ್ರು. ನನಗೆ ಓದೋಕ್ಕೆ ಇಷ್ಟ ಇತ್ತು, ನನಗೆ ಓದೋಕ್ಕೆ ಅವಕಾಶ ಸಿಗಲಿಲ್ಲ. ದೊಡ್ಡ ಮಗ ಅವರೇ ಆಗಿದ್ದರು, ಭಾಳ ಜನ ಇದ್ದರು ಮನೆಯಲ್ಲಿ. ನಾನು ನಾಳೆ ನನ್ನ ಮಕ್ಕಳಾದಾಗ ಹೇಳ್ತಿದ್ದಾಗ ಥಿಂಕ್ ಮಾಡಿದ್ದವರು, ನನ್ನ ಮಕ್ಕಳು ಎಷ್ಟು ಓದ್ತೀನಿ ಅಂತ ಅಷ್ಟು ಓದಿಸ್ತೀನಿ, ಅವ್ರಿಗೆ ಬೇಡ ಅನ್ನೋದಿಲ್ಲ. ಅವರ ರೆಸೊಲ್ಯೂಷನ್ ನೋಡಿ ಯಾವಾಗಲೇ ಮಾಡಿದ್ದು. ಆಯಿತು, ಪೇರೆಂಟ್ಸಿಗೆ ಇರುತ್ತೆ, ಎಷ್ಟು ಓದಬೇಕು ಅಷ್ಟು ಓದಿಸ್ತೀನಿ, ನೀನು ಚೆನ್ನಾಗಿ ಓದೋಣ, ನೀನು ಹೆಂಗೆ ಸಾಲ ಸೋಲ ಮಾಡಿ ಆದರೂ ನಿನಗೆ ಓದಿಸ್ತೀನಿ ಅಂತ. ಓದೋರಿಗೆ ಮನಸ್ಸು ಬೇಕಲ್ಲ. ನನ್ನ ಮನೆಯಲ್ಲಿ ಅದೆರಡೂ ಕೂಡಿ ಬಂದಿದ್ದಕ್ಕೆ ನಾನು ಆಗಿಷ್ಟ ಆಗ್ತದೆ. ಓದೋದಕ್ಕೂ ಹೆಣ್ಣುಮಗಳು ಅನ್ನೋದಕ್ಕೆ ನಾನು ಮುದೋಳಕ್ಕೆ ಸ್ಕೂಲಿಗೆ ಹಾಕಿದರೆ ತುಂಬ ಅಪೋಸ್, ನಮ್ಮ ಅಜ್ಜನೇ ಅಪೋಸ್, ಹೆಣ್ಮಕ್ಳನ್ನೆಲ್ಲ ಯಾಕೆ ಕಳಿಸ್ತೀವಿ ಹೊರಗಡೆ? ಎಷ್ಟು ಯಾರು ಏನಾದರೂ ಸಹಿಸ್ಕೊಂಡು MA ತನಕ ಓದಿ ಆದಮೇಲೆ ಧಾರವಾಡದಲ್ಲಿ ಬೆಂಗಳೂರಿಗೆ ನಮಗೆ ಕೋಚಿಂಗ್ ಕಳಿಸಿ ನನಗೆ ಅನ್ನೋದು ಇದೊಂದು ಹಂತಕ್ಕೆ ನಾನು ಎಕ್ಸಾಮ್ ಪಾಸ್ ಮಾಡೋ ತನಕ 3-4 ವರ್ಷ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಲ್ಲ, ಅದೊಂಥರ ಹಿಂಗೆ PUC 1 ವರ್ಷ ಎಕ್ಸಾಮ್ ಬಂದುಬಿಟ್ಟೆ, ಪಾಸ್ ಆಗಿಬಿಟ್ಟೆ, 2 ಪಾಸ್ ಆಗಿಬಿಟ್ಟೆ ಅಂತಲ್ಲ. ಪೇಷನ್ಸ್ ಬೇಕು. ಪೇಷನ್ಸ್ ಅಷ್ಟೇ ಅಲ್ಲ, ಡೆಡಿಕೇಶನ್ ಬೇಕು. ಸೊ ನಾನೊಬ್ಬಳು ಹೆಣ್ಮಗಳಾಗಿದ್ರು ಈಗ ವಯಸ್ಸಾಗಿದೆ, ಮದುವೆ ಮಾಡಿರಿ, ಆಮೇಲೆ ಯಾರು ಮದುವೆ ಮಾಡ್ಕೊಳ್ಳೋದಿಲ್ಲ, ಹೆಣ್ಮಕ್ಳಿಗೆ ವಯಸ್ಸಾದ್ಮೇಲೆ ಮದುವೆ ಮಾಡ್ಬಾರ್ದು, ಭಾಳ ವಯಸ್ಸಾಗಬಾರ್ದು ಅಂತ ಎಲ್ಲ ಮಾಡ್ತಾರಲ್ಲ, ಫ್ರೀ ಅಡ್ವೈಸ್ ಎಲ್ಲ